ಏನಾಯ್ತಂತೀರಿ? ರುಕ್ಮಿಣಿ, ಇನ್ನು ನಾವು ಅವನ ವಿಷಯನ ಮಾತಾಡೋದೇ ಬೇಡ. ಯಾಕೆ? ಎಷ್ಟೇ ಆದ್ರೂ ಅವ್ನು ನಮ್ಮ ಮಗ ಅಲ್ವಾ? ನಮ್ಮ ಮಗ ಅಲ್ಲ, ಮುಖ್ಯಮಂತ್ರಿಗಳ ಮಗ ಆದ್ರೂ ಬಿಡಲ್ವಂತೆ ಪೊಲೀಸ್ನವರು. ಹಾಗಂದ್ರು ಮಂತ್ರಿಗಳು. ತುಂಬಾ ಅಪಾಯ ಇದೆ. ಮುಂದೆ ಏನ್ ಕತ್ತೀರಿ? ನಮ್ ಗುರುನ ರುಕ್ಮಿಣಿ, ಇನ್ನು ಮುಂದೆ ಅವನ ಹೆಸರು ಎತ್ತೋದೇ ಬೇಡ. ಹೆಣ್ಣು ಮಕ್ಕಳಿರೋ ಮನೆ ಇದು. ಈಗೇನೋ ಅಮ್ಮಿ ಮದುವೆ ಬೇಡ ಅಂತಿದ್ದಾಳೆ, ಆದರೆ ನಾವು ಹೇಗಾದರೂ ಅವಳನ್ನು ಒಪ್ಪಿಸಿ ಮದುವೆ ಮಾಡಬೇಕು. ಕಲ್ಪನಾ ಸ್ಥಿತಿ ಬೇರೆ ಹಾಗೆ. ಇದರ ಮಧ್ಯೆ ಟೆರರಿಸ್ಟ್ ಜೊತೆ ಸಂಬಂಧ ಇದೆ ಅಂದ್ರೆ ನಾವು ಈ ಊರಲ್ಲೇ ಇರೋಕ್ಕಾಗಲ್ಲ. ಪೊಲೀಸ್ನವರಿಗೆ ಸ್ವಲ್ಪ ಅನುಮಾನ ಬಂದ್ರು ಮನೆಗೆ ನುಗ್ಗಿ ಯಾರನ್ನು ಬೇಕಾದರೂ ಎತ್ತಾಕೊಂಡು ಹೋಗಿ ಒಳಗೆ ಹಾಕಬಹುದು. ಮಣಿ, ನಾವು ಹುಷಾರಾಗಿರ್ಬೇಕು. ದೇವ್ರೆ, ಭಾವನ್ಗೆ ಒಳ್ಳೆ ಬುದ್ಧಿ ಕೊಡು. ಪಾಪ ಚಿತ್ರಕ್ಕ ತುಂಬ ನೊಂದ್ಕೊಂಡಿದ್ದಾರೆ. ಮೊದಲೇ ದುಃಖದಲ್ಲಿದ್ದರು, ಇನ್ನೂ ದುಃಖ ಕೊಡಬೇಡ. ಈ ಮನೆಗೆ ಹಿರಿ ಸೊಸೆ ಅವರು. ಅವ್ರು ನೊಂದ್ಕೊಂಡ್ರೆ ಮನೆ ಉದ್ಧಾರ ಆಗಲ್ಲ. ದೇವ್ರೆ, ಭಾವನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರು ಒಳ್ಳೆಯವರಾಗಲಿ. ಅವ್ರು ಒಳ್ಳೆಯವರಾಗದೇ ಇದ್ದರೆ ಅತ್ತೆ ಮಾವ ಅದೇ ಕೊರಗಿನಲ್ಲಿ ಏನಾಗ್ತಾರೋ ಗೊತ್ತಿಲ್ಲ. ಹಾಗೆಲ್ಲ ಮಾಡಬೇಡ ದೇವ್ರೆ. ನಾನು ಕಣ್ಣು ಮುಚ್ಕೊಂಡು ಪ್ರಾರ್ಥಿಸ್ತಿರುವಾಗ ಅಕ್ಕ ಇಲ್ಲೇನು ಮಾಡ್ತಿದ್ಲು? ನನ್ನ ಮೇಲೇನಾದರೂ ಸಂಚು ಮಾಡ್ತಿದ್ಲ? ಅವಳಿಂದ ನನಗೇನಾದರೂ ಅಪಾಯ ಇದೆಯಾ? ಮೊದಲೇ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ. ನನ್ನ ಮಗುಗೆ ಅಪಾಯನ? ನನ್ನ ಅಕ್ಕನಿಂದ ನನ್ನ ಮಗುಗೆ ಅಪಾಯನ? ದೇವ್ರೆ, ಅರ್ಚನಾ ಜೊತೆ ಸೇರಿಕೊಂಡು ಅವಳ ಮಾತು ಕೇಳಿ ನನ್ನ ಅಕ್ಕ ಕೂಡ ನನಗೆ ಶತ್ರುವಾಗಿದ್ದಾಳೆ. ನನ್ನ ಮಗುನ ನೀನೇ ಕಾಪಾಡು ದೇವ್ರೆ. ಇಷ್ಟೊಂದು ಪೇಪರ್ ತರಿಸ್ಕೊಂಡಿದ್ದೀರಾ? ಓ, ನಮ್ಮ ಗುರು ವಿಚಾರ ಏನಾದರೂ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಟಿವಿ ನೋಡೋದು, ಪೇಪರ್ ಓದೋದು, ಪೇಪರ್ ಓದೋದು, ಟಿವಿ ನೋಡೋದು, ಇದೇ ಕೆಲಸ ಆಗೋಯ್ತು. ಏನಾದರೂ ಬಂದಿದ್ಯಾ? ಇಲ್ಲ, ಬಂದಿಲ್ಲ.
ಅಣ್ಣನ ವಿಷಯ ಏನಾದ್ರು ಗೊತ್ತಾಯ್ತಾ? ಇಲ್ಲಮ್ಮ. ಎಲ್ಲಿದ್ದಾರೆ ಅಂತನಾದ್ರೂ ಗೊತ್ತಾಯ್ತಾ ಮಾವ? ಅವನ ಹೆಸರು ಎತ್ತೋದೇ ಬೇಡ. ಹಾಳಾದವನು ಹೋಗಿ ಹೋಗಿ ಇಂತ ಹೇಸಿಗೆ ಕೆಲಸ ಕೈ ಹಾಕಿದಾನಲ್ಲ. ಅಲ್ಲ, ಮರ್ಯಾದಷ್ಟು ಕುಟುಂಬದವರು ಮಾಡೋ ಕೆಲಸನ ಇದು. ಏನ್ ಕಡಿಮೆ ಆಗಿತ್ತು ಅವನು ಇಲ್ಲಿ? ನಮ್ಮ ಮನೆಯವ್ರನ್ನ ನಾವು ವಿಚಾರಿಸಿದ್ರೆ ತಪ್ಪು. ಇಂಥ ಕೇಸಲ್ಲಿ ಸಿಕ್ಕಾಕೊಂಡವ್ರನ್ನ ವಿಚಾರಿಸಕ್ ಹೋದವರು ಜೈಲಿಗೆ ಹೋಗ್ಬೇಕಾಗತ್ತೆ. ಕೊಡಿಲಿ. ಅಂತ ಕೆಲಸ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಯಾಕಾದ್ರೂ ಈ ರೀತಿ ಅದನ್ನು ಅಣ್ಣ ಹಾಗಾಗೋದು ಕಾರಣ ನೀವಪ್ಪ. ಹೌದು, ನೀವೇ ಕಾರಣ. ಯಾಕೆ? ಕೆಟ್ಟ ಕೆಲಸ ಮಾಡುತ್ತ ನಿಮ್ಮ ಅಪ್ಪ ಹೇಳ್ಕೊಟ್ರ? ಕೇಡಿಗಳು ಮನೆ ಮುರುಕ ಜೊತೆ ಸೇರ್ಕೋ ಅಂತ ಬುದ್ಧಿವಾದ ಹೇಳಿ ಕಳ್ಸಿದ್ರ? ಅಲ್ಲಮ್ಮ, ಅವತ್ತು ಅಣ್ಣ ಫೋನ್ ಮಾಡಿ ತುಂಬಾ ಕಷ್ಟದಲ್ಲಿದ್ದೀನಿ, ಹಣ ಬೇಕು ಅಂದ. ಅವನ ಮಾತು ಧ್ವನಿ ಕೇಳಿದ್ರೆ ತುಂಬಾ ಕಷ್ಟದಲ್ಲಿದ್ದಾನೆ ಅನ್ನಿಸ್ತು. ಅಪ್ಪನ ಹತ್ರ ಹಣ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನನ್ನ ಹೆಂಡತಿಗೋಸ್ಕರ ನಾನು ಹಣ ಕೇಳ್ತಿದ್ದೀನಿ ಅಂತ ಹೇಳಿದ್ರು. ಅವತ್ತೇ ಹಣ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇನ್ನೇನಾಗ್ತಿತ್ತು? ಅವರು ನನ್ನ ದುಡ್ಡು ಕದ್ದಿದ್ದು ಒಳ್ಳೇದಕ್ಕಲ್ಲ, ಇಂಥ ದೇಶದ್ರೋಹದ ಕೆಲಸ ಮಾಡೋದಕ್ಕೆ. ಮಾವ ಅವ್ರಿಗೆ ಹಣ ಕೊಟ್ಟಿದ್ದಿದ್ರೆ ಅವ್ರು ಮಾಡಿ ತಪ್ಪೆಲ್ಲ ಮಾಫಿ ಆಗ್ಬಿಡ್ತಿತ್ತಾ? ಅದಕ್ಕೆ ಅಣ್ಣ ಹಾಳಾಗೋದಕ್ಕೆ ನೀವು ಕಾರಣ, ಮರಿಬೇಡಿ. ಹರಿ, ಹೇಳಿ ಬಿಡಿಯತ್ತೆ, ಹೇಳು. ನಿಮ್ಮ ಅಣ್ಣ ಹಾಳಾಗೋದಕ್ಕೆ ನಾನು ಹೇಗೆ ಕಾರಣ? ಹೇಳು. ಸರಿಯಾದ ಕಾರಣ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ನೀವು ಅವನಿಗೆ ಸರಿಯಾದ ಹೆಂಡತಿ ತರ ಇರ್ಲಿಲ್ಲ. ಸರಿಯಾದ ಹೆಂಡತಿ ಆಗಿರ್ಲಿಲ್ಲ ಅಂದ್ರೆ ಅವ್ರು ಮಾಡೋ ನೀಚ್ ಕೆಲ್ಸಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ಬೇಕಿತ್ತ? ಅಥವಾ ನಿನ್ ಹೆಂಡತಿ ಅರ್ಚನನ್ ತರ ನಿನ್ ಕೈಲಿ ಬೇಡದೆ ಇದ್ದಿದ್ದ ಕೆಲ್ಸಗಳನ್ನೆಲ್ಲ ಮಾಡಿಸ್ಬೇಕಿತ್ತ? ನನ್ನ ಹೆಂಡತಿ ವಿಷಯಕ್ಕೆ ಬರಬೇಡಿ. ಅವಳ ಬಗ್ಗೆ ಮಾತಾಡೋ ಹಕ್ಕಿಲ್ಲ ನಿಮ್ಗೆ. ನಿನಗೂ ಅಷ್ಟೇ ಚಿತ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ನಿನ್ನ ಅಣ್ಣನ ಥರ ಮನೆ ಹಾಳು ಕೆಲಸ ಮಾಡಿಲ್ಲ ಅವಳು. ಏ ಹರಿ, ಮೊದಲು ನೀನ್ ಹೇಗಿದೆ ಅಂತ ನೋಡ್ಕೋ. ನಿನ್ನಣ್ಣ ದೇಶದ್ರೋಹ ಮಾಡಿದ್ರೆ ನೀನು ಕುಟುಂಬ ದ್ರೋಹ ಮಾಡ್ತಿದೀಯಾ? ಹಾ, ಗೊತ್ತು. ನಿಮ್ ತಾಳ ಕುಣಿದ್ರೆ ಒಳ್ಳೆಯವನು, ಕುಣಿದೇ ಇದ್ರೆ ದ್ರೋಹಿ. ಈ ಮನೆ ಬಂಡವಾಳ ಎಲ್ಲ ಗೊತ್ತಪ್ಪ ನಂಗೆ. ಅಣ್ಣ ತಲೆ ತಪ್ಸ್ಕೊಂಡು ತಿರುಗೋಗಾಗಿದ್ದು ನಿಮ್ಮೆಲ್ಲರಿಂದ. ಇನ್ಮೇಲೆ ಯಾರು ಈ ಮನೆಯಲ್ಲಿ ಗುರು ವಿಚಾರ ಎತ್ತಬಾರ್ದು. ಹೋಗಿ ಹೋಗಿ.
ನನಗಿರೋದು 3 ಜನ ಮಕ್ಕಳು ಅಂತ. ಅದರಲ್ಲಿ ಒಬ್ಬ ಮಗ ತಲೆ ಮರೆಸ್ಕೊಂಡು ಹೋದ್ರೆ ಏನಾಯ್ತಂತೆ? ಈಗಲೂ 3 ಜನ ಉಳಿದಿದ್ದಾರೆ, ಚಿಂತೆ ಮಾಡಬೇಡಿ. ಹರಿ, ಅಮಿತಾ, ಚಂದನ. ಚಂದನ ನಿಂದೆ ಮಗಳು ಅಂತ ನಿನಗೂ ಗೊತ್ತು. ಅಪ್ಪ, ನಿಂದೆ ಮಗಳು ಅಂದ ತಕ್ಷಣ ಎಷ್ಟು ಅಸಹನೆ ಆಗುತ್ತಲ್ವಾ? ಅಂದ್ರೆ ನಿನಗಿನ್ನೂ ಪಾಪ ಪ್ರಜ್ಞೆ ಕಾಡಿಲ್ಲ ಅಂತ ಆಯ್ತು. ತಪ್ಪು ಮಾಡಿದ್ದನ್ನ ತಪ್ಪು ಅಂತ ಗೊತ್ತಾಗದೆ ಇರೋನು ಮನುಷ್ಯನೇ ಅಲ್ಲ, ಮೃಗ. ನಾನು ಇಲ್ಲಿವರೆಗೂ ಬಂದು ಪಟ್ಟು ಹಿಡಿದು ಕೂತಿದ್ದಕ್ಕೆ ಅದು ನಿನ್ನ ಮಗು ಅಂತ ಗೊತ್ತಾಯ್ತು. ಇಂಥ ನಿನ್ನ ಎಷ್ಟೋ ಮಕ್ಕಳು ಎಲ್ಲೆಲ್ಲೋ ಯಾವ್ಯಾವ್ದೋ ಸ್ಥಿತಿಲಿರ್ಬೋದು, ಭಿಕ್ಷೆ ಬೇಡ್ತಿರ್ಬೋದು, ಕಳ್ಳತನ ಮಾಡ್ತಿರ್ಬೋದು, ಸಮಾಜಕ್ಕೆ ಬೇಡವಾದ ಕಂಟಕರಾಗಿರ್ಬೋದು. ಅಥವಾ ಹೊಟ್ಟೆಗೂ ಗತಿ ಇಲ್ಲದೆ ನರಳ್ತಾ ಸಾಯ್ತಿರ್ಬೋದು. ಅಂತ ಮಕ್ಕಳನ್ನ ನಿನ್ನಿಂದ ಪಡೆದ ಎಷ್ಟೋ ತಾಯಂದ್ರೆ ಎದೆಲಿ ನೀನು ದುಃಖದ ಮಡು ಕಟ್ಸಿದ್ಯಾ. ಅವ್ರ ಶಾಪದ ನರಳಾಟ ನಿನ್ನ ತಲೆ ಮೇಲೆ ಕೂತಿದೆ. ಅದೆಲ್ಲ ಪಾಪದ ಮೂಟೆಗಳಾಗಿ ನಿನ್ನನ್ನು ಕಾಡ್ತಾ ಇದೆ. ಇದಿಲ್ಲಿಗೆ ನಿಲ್ಲಲ್ಲ ಧರ್ಮಯ್ಯ. ಇನ್ನು ನೀನ್ ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ. ಯಾಕಂದ್ರೆ ನೀನು ಮಾಡಿದ ಪಾಪ 3 ಜನ್ಮಕ್ಕಾಗೋಷ್ಟಿದೆ. ಈ ಜನ್ಮದಲ್ಲಿ ಇನ್ನೂ ನೀನು ಅನುಭವಿಸೋದು ಬೇಕಾದಷ್ಟಿದೆ. ನೀನು ಚಂದನನ ಪಕ್ಕ ಕೂರಿಸ್ಕೊಂಡು ಮಗಳು ಅಂತ ಮುದ್ದು ಮಾಡೋದು, ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದು ದಿನ ಹತ್ರದಲ್ಲೇ ಇದೆ. ಚಿತ್ರಕ್ಕ, ಹೊರಗೆ ಹೋಗ್ತಿದ್ದೀರಾ? ಹೌದು, ಕೆಲಸ ಇತ್ತು, ಹೊರಟಿದ್ದೀನಿ. ಈ ಸೀರೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಯಾರನ್ನು ನೋಡಕ್ಕೆ ಹೋಗ್ತಿದ್ದೀರಿ ಅನ್ಸುತ್ತೆ. ನನ್ನನ್ನು ನೋಡಕ್ಕೆ ಹೋಗ್ತಿದ್ದೀರಾ? ನಿನಗೆ ಯಾಕದಲ್ಲ? ನೀನು ಪ್ರಣವ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಲ್ಲ, ಹಾಗೆ ಅಂದ್ಕೊಂಡಿದ್ಯಾ? ನೋಡು, ನನಗೆ ಯಾರನ್ನು ಕದ್ದು ಮುಚ್ಚಿ ನೋಡೋ ಅಂಥ ಅವಶ್ಯಕತೆ ಇಲ್ಲ. ಆ ಸ್ವಭಾವನೂ ನನಗಿಲ್ಲ. ನಾನೇನಿದ್ರು ನೇರ. ಚಿತ್ರಕ್ಕ, ನನ್ನ ಮಾತನ್ನ ತುಂಬ ತಪ್ಪಾಗಿ ತಿಳಿತಿದ್ದೀರಿ ನೀವು. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಾನು ಯಾವತ್ತೂ ಪ್ರಣವ್ನ ಒಂಟಿಯಾಗಿ ಭೇಟಿ ಮಾಡೇ ಇಲ್ಲ. ನಾನು ನಿಮ್ಮ ಥರಾನೇ, ಏನೇ ಇದ್ರೂ ನೇರ. ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ. ಇದೇನಿದು? ನನ್ನ ಬಗ್ಗೆ ಕೊಂಕೋ ಅಥವಾ ನಿನ್ನ ಬಗ್ಗೆ ಹೊಗಳಿಕೆನೋ? ನಾನು ನಿಮ್ಗಿಂತ ಚಿಕ್ಕೋಳು ಚಿತ್ರಕ್ಕ. ನಿಮ್ಮ ಮೇಲೆ ಕೊಂಕು ಮಾತಾಡೋದಾ? ನಾನೇನಿದ್ರು ನಿಮ್ಮ ದಾರಿಲೇ ನಡೆಯೋ ಶಿಷ್ಯೆ. ಆಮೇಲೆ ಚಿತ್ರಕ್ಕ, ನಿಮ್ಮ ಯಜಮಾನ್ರ ವಿಷಯ ಗೊತ್ತಾಯ್ತು. ತುಂಬ ಬೇಜಾರಾಯ್ತು. ಮುಂದೆ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಚಿತ್ರಕ್ಕ. ಹೇಗಿದ್ದೋರು ನೀವು, ಹೇಗಾಗ್ಬಿಟ್ರಿ? ಹುಲಿ ಹುಲಿ ಥರ ಇದ್ರಿ. ಈ ಮನೇಲಿ ಎಲ್ಲರೂ ನಿಮಗೆ ಹೆದರ್ತಾ ಇದ್ರು. ಬೆಂಕಿ ಅಂತ ಮಾವನೇ ನಿಮ್ಮ ಮುಂದೆ ಇದ್ದಲ್ ಥರ ಆಗ್ತಾ ಇದ್ರು. ಎಲ್ರಿಗೂ ರೋಪ್ ಹಾಕೊಂಡು ತಿರುಗ್ತಾ ಇದ್ರಿ.
ಪಾಪ ಈಗ ಎಲ್ರಿಂದಲೂ ಅನ್ನಿಸ್ಕೊಳ್ಳೋ ಹಾಗಾಯ್ತಲ್ಲ ಚಿತ್ರಕ್ಕ. ಯಾರಿಂದನೂ ಅನ್ನಿಸ್ಕೊಳ್ಳೋ ಕೆಟ್ಟ ಸ್ಥಿತಿ ನನಗೆ ಬಂದಿಲ್ಲ ಅರ್ಚನಾ. ನಿನ್ನ ಸಿಂಪತಿನೂ ನನಗೆ ಬೇಕಾಗಿಲ್ಲ. ಹಾಗಲ್ಲ ಚಿತ್ರಕ್ಕ, ಸ್ವಲ್ಪ ಯೋಚನೆ ಮಾಡಿ. ಇವತ್ತಲ್ಲ ನಾಳೆ ಆದ್ರೂ ಈ ವಿಷಯ ಟಿವಿನಲ್ಲಿ ಬಂದೇ ಬರುತ್ತೆ. ಒಬ್ಬ ಟೆರರಿಸ್ಟ್, ಒಬ್ಬ ಉಗ್ರವಾದಿ, ಒಬ್ಬ ದೇಶದ್ರೋಹಿಯ ಹೆಂಡತಿ ಅಂತ ಜನ ನಿಮ್ಮನ್ನು ಕರೆದ್ರೆ ಬೇಜಾರಾಗಲ್ವಾ? ಇನ್ ಮುಂದೆ ನಿಮ್ಮನ್ನ ಜನ ನೋಡೋದು ಹಾಗೆ ಅಲ್ವಾ? ಚಿತ್ರಕ್ಕ, ಒಂದ್ ನಿಮಿಷ. ನಿಮ್ ಗಂಡನ್ಗೆ ಅಂಥವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇತ್ತ ಚಿತ್ರಕ್ಕ? ಗಂಡನ್ಗಿದ್ಮೇಲೆ ಹೆಂಡತಿಗೂ ಇತ್ತು ಅಂತ ನಿಮ್ ಗಂಡ ನಿಮ್ ಹಣನ ಕದ್ರೋ ತೆಗೆದ್ರೋ, ಆದ್ರೆ 3 ಕೋಟಿ ಹಣನ ನಿಮ್ ಗಂಡನ್ಗೆ ನೀವೇ ಕೊಟ್ರಿ ಅಂತಾದ್ರೆ ಹಾಗಲ್ಲ ಚಿತ್ರಕ್ಕ. ನಾಳೆ ಪೊಲೀಸ್ನವ್ರು ಬಂದು ನಿಮ್ಮನ್ನ ಕೇಳ್ತಾರಲ್ವಾ, ಆಗ ನೀವೇನು ಉತ್ತರ ಕೊಡ್ತೀರಿ? ಅದೇ ನನಗೆ ಚಿಂತೆ ಆಗಿದೆ ಶಿವನೇ. ಪರವಾಗಿಲ್ಲ ಅರ್ಚನಾ, ನನ್ನ ಕಷ್ಟನ ಹಂಚ್ಕೊಳ್ಳೋದಕ್ಕೆ ಸದ್ಯ ನೀನಾದರೂ ನನ್ನ ಜೊತೆ ಇದೆಯಲ್ಲ. ಮುಂದೆ ಏನೇನಾಗುತ್ತೆ ಅನ್ನೋದಕ್ಕಿಂತ ಏನೇನು ಮಾಡಬಹುದು ಅಂತ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇದೆಯಾ. ಹೌದು ಅರ್ಚನಾ, ನನಗೂ ಏನು ಮಾಡಬೇಕು ಅಂತ ಹೊಳಿತಾ ಇಲ್ಲ. ನಿನ್ನಂಥ ತಲೆ ಕೆಟ್ಟವ್ರು ಯಾರಾದರೂ ಪೊಲೀಸ್ನವ್ರ ಹತ್ರ ಈ ರೀತಿ ಹೇಳಿದ್ರೆ ಏನು ಗತಿ ಅಂತ ನನಗೀಗ ಚಿಂತೆ ಶುರು ಆಗಿದೆ. ಯಾಕಂದ್ರೆ ನಿನ್ನಂಥವ್ರು ಇಂಥ ಸಂದರ್ಭಕ್ಕೆ ಕಾಯ್ತಾ ಇರ್ತಾರಲ್ವಾ. ಆದರೆ ನೀನು ಹಾಗೆ ಮಾಡಲ್ಲ ಬಿಡು. ನಿನಗೆ ನನ್ನ ಕಂಡ್ರೆ ತುಂಬ ಪ್ರೀತಿ, ತುಂಬ ಗೌರವ. ಚಿತ್ರಕ್ಕ, ನನ್ನಿಂದ ಏನ್ ಸಹಾಯ ಬೇಕಾದ್ರೂ ಕೇಳಿ. ಈ ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡದೇ ಇರೋದೇ ದೊಡ್ಡ ಸಹಾಯ. ನಿನ್ನ ಇಂಥ ಮಾತುಗಳನ್ನೆಲ್ಲ ನಂಬೋದಕ್ಕೆ ನಾನು ತಲೆ ಮಾಸಿರೋ ಹರಿ ಅಲ್ಲ. ಚಿತ್ರ, ಈ ಚಿತ್ರ ಅರ್ಚನನಂತ ಫಿಟ್ಟಿಂಗ್ ಜನನ ಬೇಕಾದಷ್ಟು ನೋಡಿದಾಳೆ. ನೀನೇನು ಯೋಚನೆ ಮಾಡಬೇಡ ಅರ್ಚನಾ. ನಿನ್ನ ಆರೋಗ್ಯನ ನೀನು ನೋಡ್ಕೊ, ನನ್ನ ಸೇಫ್ಟಿ ನಾನು ನೋಡ್ಕೊಳ್ತೀನಿ.